61,000 ಕೋಟಿ ಅಲ್ಲ 68 ಲಕ್ಷ ಕೋಟಿ ಅನ್ನುವ ತಮ್ಮ ಹೇಳಿಕೆಯ ಸ್ಪಷ್ಟೀಕರಣ ಇತ್ತಲ್ಲ, ಅದು ಶುರುವಾಗದೆ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅಂತ ಶುರುವಾಗುತ್ತೆ. ಅದಕ್ಕೆ ಮುಂಚೆ ಅಲ್ಲ ಒಂದು ನಿಮಿಷ, ಅದಕ್ಕೆ ಮುಂಚೆ ಅಲ್ಲ ಒಂದು ನಿಮಿಷ ಈ ರೀತಿಯಾದ ಸಂಖ್ಯೆಗಳ ಮೇಲಿನ ಕೌಂಟರು, ಅಭಿವೃದ್ಧಿಗಳ ಮೇಲಿನ ಕೌಂಟರು ಇನ್ನಷ್ಟು ಉತ್ತಮ ಶಬ್ದಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ವಾ ಸರ್? ಈಗ ಅಜಿತ್ ಸರ್, ನೀವು ಹಿರಿಯ ಪತ್ರಕರ್ತರಿದ್ದೀರಾ, ಪತ್ರಿಕೋದ್ಯಮದಿಂದ ಪ್ರತಾಪ್ ಸಿಂಹ ಬಂದಿದ್ದು, ನೀವಿಷ್ಟು ಜನ ಹಿರಿಯರಿದ್ದು ಆತನಿಗೊಂದು ಬುದ್ಧಿ ಮಾತಾಡೋದು ಬೇಡವಾ ಸರ್? ನಾ ಹೇಳಿದ್ನಲ್ರಿ, ಇಲ್ಲಿ ಕೂತ್ಕೊಂಡಿದ್ರೆ ಪ್ರತಾಪ್ ಸಿಂಹನು ಇದೇ ಪ್ರಶ್ನೆ ನಾನು ಹೇಳೋದು ಸರ್, ಈಗ ನಾನು ನಿಮ್ಮ ಮೇಲೆ ಗೌರವ ಇದೆ ಸರ್, ನೀವು ಹೇಳಬೇಕಾಗಿಲ್ಲ. ಅಜಿತ್ ಸರ್ ಮಾತನ್ನ ಖಂಡಿತವಾಗ್ಲೂ ನೀವು ಹೇಳೋದು ಹೆಂಗೆ? ನೀವು ನನಗೆ ಹೇಳಬೇಡಿ, ಪ್ರತಾಪ್ ಸಿಂಹಗೆ ಹೇಳಿ ಅಂತನಾ? ಅಲ್ಲ ಸರ್, ನಾನು ನೋಡಿ ಸರ್, ನಾನು ನೀವು ಹೇಳ್ದೇ ಅರ್ಥ ಮಾಡ್ಕೋಬಲ್ಲೆ. ಕೆಲವು ದಡ್ಡ ಶಿಖಾಮಣಿಗಳಿಗೆ ಹೇಳಲೇಬೇಕು ಅನ್ನೋದು ನನ್ನ ವಾದ ಅಷ್ಟೇ. ಅಂದ್ರೆ ಒಟ್ಟಿನಲ್ಲಿ ರಾಜ್ಯದ ಜನ ನಿಮ್ಮಿಬ್ಬರು ಈ ರೀತಿ ಮಾತಾಡ್ಕೊಳ್ಳೋದನ್ನು ಕೇಳಿಸ್ಕೊಂಡಿರ್ಬೇಕು ಅಂತ ಸರ್. ನಾನು ಮಾತಾಡೋದಲ್ಲ ಸರ್, ಪ್ಲೀಸ್. ಎಂಟೈರ್ ಟೈಮ್ ಲೈನಲ್ಲಿ ನಾನು ನೇರವಾಗಿ ಟೈಮ್ ಲೈನ್ ನೋಡೇ ಹೇಳ್ತಾ ಇದ್ದೀನಿ. ಅವ್ರ ತಂದೆ ತಾಯಿನ ಎಲ್ಲಾದರೂ ನೇರವಾಗಿ ಸರ್, ನಾನು ಇವತ್ತು ಹೇಳ್ತೀನಿ, ಅದೇ ಪ್ರತಾಪ್ ಸಿಂಹ ಅವ್ರ ತಂದೆ ತಾಯಿ ಶ್ರೇಷ್ಠರು, ಆದರೆ ಅವ್ರು ಮಾಡಿದ್ದೊಂದೇ ಮಿಸ್ಟೇಕ್ ಇವನಿಗೆ ಜನ್ಮ ಕೊಟ್ಟಿತ್ತು. ಆ ಮಾತು ಅವ್ರು ನಿಮ್ಗೆ ಹೇಳಿದ್ರೆ, ಆ ಮಾತನ್ನು ಅವ್ರು ತಮ್ಮ ತಂದೆ ತಾಯಿ ಬಗ್ಗೆ ಹೇಳಿದ್ರೆ ಸರ್, ಜನ ಹಿಂಗೇನಾಗ್ತಾರೆ, ಹಿಂಗೆ ಚಪ್ಪಾಳೆ ಹೊಡಿತಾರೆ. ದಯವಿಟ್ಟು ನಾನು ಹೇಳ್ತಾ ಇರೋದೇನಂದ್ರೆ, ನಾನು ಇದಕ್ಕಿಂತ ಕೆಟ್ಟದಾಗಿ ಹೇಳಿದ. ಒಂದು ನಿಮಿಷ, ನಾನು ಆ ಟೈಮ್ ಲೈನನ್ನು ನಾನು ಚೆಕ್ ಮಾಡ್ಕೊಂಡು ಬಂದೆ. ಪ್ರತಾಪ್ ಸಿಂಹ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ಅಜ್ಜ ಅಲ್ಲ ಅಂತ ನೀವು ಶುರು ಮಾಡ್ತೀರಿ. ಯತ್ನಾಳ್ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ಅಜ್ಜ ಅಲ್ಲ ಅಂತ ಶುರು ಮಾಡ್ತೀರಿ. ಅಪ್ಪನ ವಿಷಯಕ್ಕೆ ಯಾಕೆ ಹೋಗ್ಬೇಕು ಸರ್? ಸರ್, ಅವ್ರು ಎಲ್ಲೋ ಅಂದರೆ ಏನೋ ಕಷ್ಟಪಟ್ಕೊಂಡು ಜೀವನ ಮಾಡ್ಕೊಂಡು ಮಕ್ಕಳಿಗೆ ಜನ್ಮ ಕೊಟ್ಟು ಆ ಮಕ್ಕಳ ರಾಜಕಾರಣ ತಮ್ಮ ತಂದೆ ಆದರೂ ಅಷ್ಟೇ, ಪ್ರತಾಪ್ ಸಿಂಹ ತಂದೆ ಆದರೂ ಅಷ್ಟೇ, ಬಸನಗೌಡ ಪಾಟೀಲ್ ಯತ್ನಾಳ್ ತಂದೆ ಆದರೂ ಕನ್ನಡ ಭಾಷೆಯಲ್ಲಿ ನಾವು ಮಾತಾಡುವಾಗ ಅವ್ರು 100 ಸಲ ನಿಮ್ಮ ಅಪ್ಪಂದ ನಿಮ್ಮ ತಾತಂದ ಅಂತ ಸರ್, ಆ ನಾಲಿಗೆಗಳಲ್ಲೇ ಸಾವಿರಾರು ಬಾರಿ ಈ ಶಬ್ದ ಪ್ರಯೋಗ ಆಗಿದೆ ನಮ್ಮ ಕನ್ನಡದಲ್ಲಿ, ಸ್ಲ್ಯಾಂಗಲ್ಲಿ. ನಿಮ್ಮ ಅಪ್ಪಂದ ಇದು ಕಾಮನ್ ವರ್ಡು ಸರ್, ಇದು ಅಸಭ್ಯ ಅಲ್ಲ. ಆದರೆ ಇಂಥ ಪದಗಳು ಅವರು ಬಳಸಿದ್ದಾರೆ ಸರ್. ಒಂದು 100 ಸಲ ಬಳಸಿರೋ ವಿಡಿಯೋ ಪ್ರೂಫ್ ನಾನು ಕೊಡಬಲ್ಲೆ ಅವ್ರದ್ದು. ನಿಮ್ಮ ಅಪ್ಪಂದ ಯತ್ನಾಳವ್ರಿದ್ದಾರೆ, ಅಬ್ಬಬ್ಬಬ್ಬಬ್ಬ. ಆ ಸ್ಪೀಚೆಲ್ಲ ಕೇಳಿಬಿಟ್ರೆ ನೀವು, ಪ್ರತಾಪ್ ಸಿಂಹ ಅವ್ರ ಸ್ಪೀಚೆಲ್ಲ ಕೇಳಿಬಿಟ್ರೆ ಅದು ಅಸಭ್ಯ ಅನಿಸಲ್ಲ? ಏಕಾಏಕಿ ಸರ್ ನನ್ನನ್ನು ಪೊಲಿಟಿಕಲಿ ಕೌಂಟ್ರ್ ಮಾಡಿ, ತೊಂದರೆ ಇಲ್ಲ. ನಾನು ಪ್ರತಾಪ್ಗೆ ಅದೇ ಹೇಳೋದು, ಐಡಿಯಾಲಜಿಕಲಿ ಬಾ. ಲಾಸ್ಟ್ 10 ಇಯರ್ಸಲ್ಲಿ BJP ಕಾಂಟ್ರಿಬ್ಯೂಷನ್ ಫ್ಯಾಕ್ಟ್ ಸಮೇತ ಬಾ. ನಾನು ಲಾಸ್ಟ್ 10 ಇಯರ್ಸ್ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ UPA 1 UPA 2 ಅಲ್ಲಿ ಏನಂತ ಫ್ಯಾಕ್ಟ್ ಸಮೇತ ಬರ್ತೀನಿ. ಜನ ಜಡ್ಜ್ ಮಾಡಲಿ. ಇಂಥ ಡಿಬೇಟಿಗೆ ಬಾ, ಪ್ರೂಫ್ ತೊಗೊಂಡು ಬಾ. ಏನಾದರೂ ಮಾತಾಡಿದ್ರೆ, ಈಗ ನಾವೇನಾದರೂ ಸರ್ ನಾನು ಫ್ಯಾಕ್ಟ್ಸ್ ಇಟ್ಕೊಂಡು ಕೌಂಟ್ರ್ ಮಾಡ್ತಿದ್ದೀನಿ ಸರ್. ನಾನು ಯಾವಾಗ ಕಂಟ್ರೋಲ್ ತಪ್ಪಿದೆ ಅಂದರೆ, ಹಂದಿಗಳ ಜೊತೆ ಗುದ್ದಾಡಬಾರ್ದು, ಕಾಡಂದಿಗಳ ಜೊತೆ ಗುದ್ದಾಡಬಾರ್ದು ಅಂತ ಈತ ಸ್ಟಾರ್ಟ್ ಮಾಡಿದಾಗ ನಾನು ದಡ್ಡ ಶಿಖಾಮಣಿ ಅಂದೆ ಸರ್. ಒಂದು ಟೀಚರು ಸ್ಟೂಡೆಂಟ್ನ ಹಂಗೆ ಬೈಯೋದು ಸರ್, ದಡ್ಡ ಶಿಖಾಮಣಿ. ಪ್ರತಾಪ್ ಸಿಂಹ ನಿಮ್ಮ ಸ್ಟೂಡೆಂಟಾ? ಅಲ್ಲ, ನಾನು ಇಲ್ಲ, ನಾನು ಅಂಥವ್ರನ್ನಂತೂ ನನ್ನ ಶಿಷ್ಯರನ್ನಾಗಿ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ ಸರ್. ಅವ್ರು ನಿಮ್ಮನ್ನು ಗುರು ಮಾಡ್ಕೋತಾರಾ? ಗುರು ಮಾಡ್ಕೋತಾರಾ? ಅಲ್ಲ, ಮಾಡ್ಕೊಳ್ಬೇಕು. ಯಾಕೆಂದರೆ ನನ್ನಿಂದ ಕಲಿಯೋ ಪಾಠ ಜಾಸ್ತಿ ಇದೆ. ಇದು ನಿಲ್ಲದು ಯಾವಾಗ? ನಾನು ನಿಲ್ಲಿಸಿದ್ದೀನಿ. ವಿಶ್ವೇಶ್ವರ ಭಟ್ ಸರ್ ನೆನ್ನೆ ಟ್ವೀಟ್ ಮಾಡಿದ್ದಾರೆ, ನನ್ನ ಗುರುಗಳು. ಹೌದು, ನಾನು ಗೌರವಿಸ್ತೀನಿ. ಈಗ ನೀವು ಹಿರಿಯರು, ನನ್ನ ತಂದೆ ತಾಯಿ ನನ್ನ ವೈಯಕ್ತಿಕ ತಂಟೆಗೆ ಬಂದರೆ ಸರ್, ನನ್ನ ಮೇಲೆ ಒಂದು ಕಲ್ಲು ಬಿದ್ದರೆ ನಾನು ಲಾರಿ ಲೋಡೆ ಅನ್ಲೋಡ್ ಮಾಡೋದು, ಅನ್ಲೋಡ್ ಮಾಡೇ ಸೆಟ್ಲ್ಮೆಂಟು. ನನ್ನ ಮೇಲೆ ಒಂದು ಕಲ್ಲು ಹಾಕ್ತೀನಿ, ನಾನು ಲಾರಿ ಲೋಡೆ ಅನ್ಲೋಡ್ ಮಾಡ್ತೀನಿ. ಮತ್ತೆ ಮಾತುಕತೆ. ಆತ ನಿಲ್ಲಿಸ್ಲಿ, ನಾನು ನಿಲ್ಲಿಸ್ತೀನಿ. ನೆಕ್ಸ್ಟ್ ಮಾತಾಡುವಾಗ ನಮ್ಮನ್ನು ಪ್ರಶ್ನೆ ಮಾಡಿದ್ರು, ನಾವು ಮಾಡಬೇಡ ಅಂತಿಲ್ಲ. ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಸ್ಟಾರ್ಟ್ ಮಾಡು, ಗೌರವಾನ್ವಿತ DK ಸಾಹೇಬ್ರೆ ಅಂತ ಸ್ಟಾರ್ಟ್ ಮಾಡು. ನೀನು ಪ್ರಶ್ನೆ ಏನಾದರೂ ಕೇಳಿದ್ರು ನೋಡೋಣ, ನೀನು ಸ್ಟಾರ್ಟ್ ಮಾಡು ಲೀಗಸಿನ. ನೆಕ್ಸ್ಟ್ ಪ್ರಶ್ನೆ ಮಾಡುವಾಗ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ರವರೇ, ಐಡಿಯಾಲಜಿಕಲಿ ನನ್ನನ್ನು ಕೇಳಲಿ, ನೀನು ಎಷ್ಟು ಕೆಲಸ ಮಾಡಿದ್ಯಾ, ನಿನ್ನ ಕಾಂಟ್ರಿಬ್ಯೂಷನ್ ಏನು, ಯಾವ ಊರಿಗೆ ಎಷ್ಟು ದುಡ್ಡು ತೊಗೊಂಡೋಗಿದ್ಯಾ, ಏನು ಅಭಿವೃದ್ಧಿ ಮಾಡಿದ್ಯಾ, ಪೊಲೈಟಾಗಿ ಕೇಳಿ. ನಾನು ಆನ್ಸರ್ ಮಾಡಲಿಲ್ಲ ಅಂದರೆ ತಪ್ಪು. ಏಕಾಏಕಿ ಬಂದು ಏನಾದರೂ ಪ್ರಶ್ನೆ ಕೇಳಿದ್ರೆ ಹಂದಿಗಳ ಜೊತೆ ಗುದ್ದಾಡಲ್ಲ. ಏನಿದು ತ್ರಿಪುರ ಸುಂದರ ಇದು? ಗುರು, ನಾನು ಫಿಗರೇ, ನೀನು ನೋಡ್ಬೇಕಷ್ಟೇ, ಕತ್ಲಲ್ಲಿ ನೋಡ್ಬೇಡ, ಕಾಣಿಸಲ್ಲ ಅಷ್ಟೇ. ಬೆಳಕಲ್ಲಿ ನೋಡಿದ್ರೆ ಫಿಗರ್ ಕಾಣಿಸೋದು. ಪ್ರತಾಪ್ ಸಿಂಹ ಅವ್ರ ಮೇಲೆ ಒಂದು ಕೇಸ್ ಹಾಕಿದಾರಂತೆ, ಮಾನನಷ್ಟ ಮೊಕದ್ದಮೆ. ನನಗೆ ಬೇಜಾರಾಗಿದ್ದೇನೆ. ಒಂದು 8 ಇದೆ ಸರ್. BJP ಸ್ನೇಹಿತರು, BJPಯವರು, BJP IT ಸೆಲ್ ಅವರು, ಸಂಸದರು, ಪ್ರತಾಪ್ ಸಿಂಹ ಅವರು ಎಷ್ಟು ಜನ ಸರಿ 8 ಕೇಸ್ ಏನೋ ಇದೆ ನನ್ನ ಮೇಲೆ. ಬಟ್ ಪ್ರತಾಪ್ ಸಿಂಹ ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಕ್ಕೆ ನನಗೆ ಯಾಕೆ ಬೇಜಾರಾಯಿತು ಅಂದರೆ, ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕೋ ಕೇಸ್ ಅದು. ಮಾನ ಇಲ್ಲದೆ ಇರೋರೆಲ್ಲ ನಷ್ಟ ಆಗಿದೆ ಅಂತ ಹಾಕಿದ್ರೆ ನನಗೆ ಅದೇ ಬೇಜಾರು. ನಾನು ಅಷ್ಟೇ ಕೇಳೋದು, ಫಸ್ಟು ನಿನಗೆ ಮಾನ ಇದೆ ಅಂತ ಪ್ರೂವ್ ಮಾಡು ಪ್ರತಾಪ.
ಮತ್ತೆ ನಷ್ಟ ನಾನು ಭರಿಸ್ತೀನಿ. ಮೊನ್ನೆ ಕೋರ್ಟಲ್ಲಿ ಸ್ಟೇ ಆಯಿತು ಕೇಸು, ಲೋಯರ್ ಕೋರ್ಟಲ್ಲಿ. ಹೈಕೋರ್ಟ್ ಕ್ವಾಶ್ಗೆ ಹೋದೆ, ಮೀಡಿಯೇಷನ್ಗೆ ಕಳಿಸಿದ್ರು. ಪಾಪ ಮೀಡಿಯೇಷನ್ನು ಇಬ್ಬರನ್ನೂ ಲೈವ್ಗೆ ತೊಗೊಂಡ್ರು 10 days ಬ್ಯಾಕ್. ಅವ್ರು ಮೀಡಿಯೇಟ್ರು ಫಸ್ಟ್ 15 ನಿಮಿಷ ನನಗೆ ರೂಲ್ಸ್ ಎಲ್ಲ ಹೇಳಿದ್ರು. ನಾನು ಸೈಲೆಂಟಾಗಿ ಕೇಳ್ತಿದ್ದೆ. ಇಮಿಡಿಯೇಟಾಗಿ ಆ ಮೀಡಿಯೇಟ್ರನ್ನ ಪ್ರತಾಪ್ ಸಿಂಹ ಬೈದೇ ಬಿಟ್ಟ. ಏನಂತ? ಇವೆಲ್ಲ ನಮಗೆ ಗೊತ್ತ್ರಿ, ನೀವ್ಯಾರು ಹೇಳೋಕ್ಕೆ ಅಂದ್ಬಿಟ್ಟು. ಆತ ಕಾಮ್ ಡೌನ್ ಅಂತ 2 ಸಲ ಅಂದರು. ನೀವು ಕೇಳಬೇಕು ಮೀಡಿಯೇಷನ್ ಇದು. ನಾನು 15 ನಿಮಿಷ ಪೇಷನ್ಸಾಗಿ ಕೇಳಿದೆ. ಆತ ಪ್ರದೀಪ್ ಈಶ್ವರ್ ನನಗೆ ಸಾರಿ ಕೇಳಬೇಕು ಅಂತ. ನಾನೇ ಕೇಳಬೇಕು, ನಾನೇನು ಅಂದಿದ್ದೀನಿ? ಪಾರ್ಲಿಮೆಂಟ್ಗೆ ಒಳಕ್ಕೋಗಿ ಬಾಂಬ್ ಹಾಕಿದವನಿಗೆ ನೀನು ಪಾಸ್ ಕೊಟ್ಟಿದ್ದೆ, ಯು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಇದು ದೇಶದ್ರೋಹದ ಕೃತ್ಯ ಅಲ್ವಾ? ಪಾರ್ಲಿಮೆಂಟ್ ಆ ಪಾಸ್ ಕೊಟ್ಟಿದ್ದೆ, ಯು ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂದಿದ್ದೆ. ಮತ್ತು ಟ್ರಯಲ್ಗೆ ಹೋಗಲಿ ಅಂದರು, ಟ್ರಯಲ್ಗೆ ಹೋಗಿದ್ವಿ. ಈಗ ಹೈಕೋರ್ಟಲ್ಲಿ ಟ್ರಯಲ್ ನಡೀತಿದೆ, ಆಲ್ರೆಡಿ ಲೋಯರ್ ಕೋರ್ಟಲ್ಲಿ ಸ್ಟೇ ಆಗಿದೆ. ಅಲ್ಲ ಅಜಿತ್ ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.